ಪೂಜ್ಯಂತೆ ರಮಂತೆ ಹೆಣ್ಣಿನ ಗೌರವ ಕೊಡೋದಿಲ್ವೋ, ಎಲ್ಲಿ ಅವಳಿಗೆ ನಾವು ಪ್ರೀತಿ ಆದರ ತೋರಿಸೋದಿಲ್ಲೋ ಅಲ್ಲಿ ದೇವ್ರು ಇರೋದೇ ಇಲ್ಲ. ಇದನ್ನ ತಿಳ್ಕೊಂಡು ಯಾಕೆ ಹಂಗ್ ಮಾಡಿದಾರೋ, ಅವ್ರಿಗೆ ದೇವ್ರ ಬೇಡೋ ಅಥವಾ ಅವ್ರಿಗೆ ಗೌರವ ಬೇಡೋ, ಅವ್ರ ಮನೆಯಲ್ಲಿ ಲಕ್ಷ್ಮಿ ಇರ್ಬೇಕೋ ಬೇಡೋ ಗೊತ್ತಿಲ್ಲ. ಇದನ್ನ ಯಾಕೆ ಅವರು ಡಿಸ್ಕ್ವಾಲಿಫೈ ಮಾಡ್ಲಿಕ್ಕೆ ಈ ತರ ಡಿಸಿಷನ್ ತಗೊಂಡ್ರೆ ಗೊತ್ತಿಲ್ಲ ನಮ್ಗೆ. ದೇವ್ರೇ ಹೇಳಿದಂಗೆ ಯಾವಾಗ ದೇವ್ರು ಒಳ್ಳೆ ಮೂಡಲ್ಲಿ ಇರ್ತಾರೆ ಅವಾಗ ನಾನು ಹೆಣ್ಣಿನ ಸೃಷ್ಟಿ ಮಾಡಿದೀನಿ ಅಂತ ದೇವ್ರೇ ಹೇಳಿದ್ದಾರೆ. ಬೆಹಲಿ ಬೇಟಿ ತೂಕ್ ರೋಟಿ ಅಂತ ಹೇಳ್ತಾರಲ್ಲ, ಹಂಗಾಗಿ ನಾರಿ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಾಗ ಬಹಳ ಒಳ್ಳೆ ಸ್ಥಾನ ಇದೆ ನೋಡಿ. ಏನಾದ್ರೂ ಕೇಳಿದಾಗ ನಿಮ್ ತಾಯಿನಾಡು ಯಾವುದು ಅಂತ ಕೇಳ್ತಾರೆ ಹೊರತು ತಂದೆ ನಾಡು ಯಾವುದು ಅಂತ ಕೇಳೋದಿಲ್ಲ. ಮಾತೃಭಾಷೆ ಯಾವುದು ಅಂತ ಕೇಳ್ತಾರೆ ಹೊರತು ಪಿತೃಭಾಷೆ ಅಂತ ಕೇಳೋದಿಲ್ಲ. ಎಲ್ಲದಕ್ಕೂ ತಾಯಿ, ಶ್ರೀಮತಿ ಮತ್ತು ಶ್ರೀ ಅಂತ ಯಾವಾಗಿದ್ರು ತಾಯಿಯಿಂದ ಮೊದಲು ನಾವು ಇಷ್ಟ ಗೌರವ ಕೊಡುವಂತ ನಮ್ಮ ದೇಶದಾಗ ಒಂದು 33% ನಾವು ಕೇಳಿದಾಗ ಅವ್ರು ಇಲ್ಲ ಅಂತ ಹೇಳಿದ್ ಯಾಕೆ? ಬಹುಶಃ ಅವ್ರದ್ರಾಗ ಯಾರು ಕೇಪಬಲ್ ಇದ್ದಾರೆ ಇಲ್ಲೋ ಗೊತ್ತಿಲ್ಲ, ಅಥವಾ ಎಲ್ಲಿ ಅವ್ರು ಬಂದು ಕುತ್ಕೊಂಡು ತಮ್ಗೆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಂತ ಬಂತೋ ಗೊತ್ತಿಲ್ಲ. ಹೆಣ್ಣು ಹುಟ್ಟಿದಾರನಿಂದ ಕೊನೆವರೆಗೂ ಅವಳು 24/7 ಅವೈಲಬಲ್ ಇರ್ತಾಳೆ. 24 ತಾಸು ಅವಳಿಗೆ ಸಾಲೋದು ಇಲ್ಲ. ಇನ್ನೂ ಡಬಲ್ 48 ಗಂಟೆ ಇದ್ರೂ ಅವಳು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾಳೆ. ಎಲ್ಲಾ ರೋಲು ಅವಳು ಇಂತ ಚೆನ್ನಾಗಿ ನಿಭಾಯಿಸ್ತಾಳೆ. ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ, ರಾಜಕೀಯ, ವೈಜ್ಞಾನಿಕ, ವಿಜ್ಞಾನ ಎಲ್ಲಾ ಕ್ಷೇತ್ರದಲ್ಲೂ ಅವಳಿದ್ದಾಗ, ಸಾಮಾಜಿಕ ಆಯ್ತು, ಶಿಕ್ಷಣ ಆಯ್ತು. ಈಗ ರಾಜಕೀಯ ಕ್ಷೇತ್ರದಾಗ ಒಂದು 33% ಬರ್ತದ ಅಂತ ಹೇಳಿದಾಗ ನಾವೆಲ್ಲ ಬಹಳ ಖುಷಿಯಾಗಿದ್ವಿ. ಇನ್ನೇನು ಆಗೇ ಬಿಡ್ತದ ಅಂತ ತಿಳ್ಕೊಂಡಾಗ ಈ ತರ ನಮ್ಗೆ ಡಿಸಪಾಯಿಂಟ್ಮೆಂಟ್ ಆಯ್ತು. ಈ ಒಂದು ಸಂಸ್ಕೃತಿಯಲ್ಲಿ ಇರುವಂತಹ ನಂಬಿಕೆಯಿಂದಾನೆ ಇವತ್ತು ನರೇಂದ್ರ ಮೋದಿಜಿ ಆಯ್ತು, NDA ಸರ್ಕಾರ ಆಯ್ತು, ಈ ಒಂದು ನಂಬಿಕೆ ಇಟ್ಕೊಂಡು ಮಹಿಳೆಯನ್ನ ಒಂದು ಸಮಾಜದ ಕೆಳಮಟ್ಟದಿಂದ ಮೇಲೆ ಎತ್ತಬೇಕಂತ ಹೇಳಿ ಈ 33% ರಿಸರ್ವೇಶನ್ ಅನ್ನ ತಗೊಂಡು ಬಂದು ಮಹಿಳೆಗೆ ರಾಜಕೀಯವಾದ ಒಂದು ಬಲವನ್ನು ತುಂಬಬೇಕಂತ ಮಹದಾಶೆಯನ್ನು ತೊಟ್ಟಿದ್ರು. ಬಟ್ ಆದ್ರೆ ಇವತ್ತು ಆ ಒಂದು ವಿಧೇಯಕಕ್ಕೆ ಇವತ್ತು ಸೋಲಾಗ್ಬಿಟ್ಟಿದೆ. ಅದನ್ನ ನಾವು ಇವತ್ತು ಹೋರಾಟದಿಂದ ಪಡೆಯುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಲಿಂಗ ತಾರತಮ್ಯ ಮಾಡಬೇಡಿ, ಲಿಂಗ ಸಮಾನತೆಯನ್ನು ಹೇಳಿದ್ದಾರೆ. ಆದ್ರೂ ಇವತ್ತು ಸ್ವತಂತ್ರ ಸಿಕ್ಕ ಇವತ್ತು 7 ದಶಕಗಳನ್ನು ದಾಟಿದ್ರೂ ನಾವು ಇವತ್ತಿನವರೆಗೂ ನಮಗೆ ಇವತ್ತು ರಾಜಕೀಯ ಅಸ್ತಿತ್ವ ಸಿಕ್ಕಿಲ್ಲ. ಹೆಣ್ಮಕ್ಳಿಗೆ ರಾಜಕೀಯ ಅಸ್ತಿತ್ವ ಸಿಕ್ಕಿಲ್ಲ. ಅದು ಇವತ್ತು ಒಂದು